ಹಲೋ ಫ್ರೆಂಡ್ಸ್. ಸೊ ನಾನು ಇವತ್ತು ಎಲ್ಲಿ ಹೋಗ್ತಿದ್ದೇನೆ ಗೊತ್ತಾ? ಪ್ರೈಮರಿ ಹೆಲ್ತ್ ಸೆಂಟರ್. ಪ್ರೈಮರಿ ಹೆಲ್ತ್ ಸೆಂಟರ್ ಅಂದರೆ ಯಾಕೆಂತ ಕೇಳ್ತೀರಾ? ಅದು ನನ್ನ ಮಗಳದ್ದು ವ್ಯಾಕ್ಸಿನ್ ಹಾಕಲಿಕ್ಕೆ ಅಂತ ನಾನು ಹೋಗ್ತಾ ಇದ್ದೇನೆ. ಇಲ್ಲೇ ನಮ್ಮ ಹತ್ರ, ಮನೆ ಹತ್ರ 10 ನಿಮಿಷ 15 ನಿಮಿಷ ದೂರ ಅಷ್ಟೇ. ಸೊ ಅವಳಿಗೆ 2 ಇಯರ್ ಆಯಿತು. ಸೊ 2 ಇಯರ್ದೊಂದು ವ್ಯಾಕ್ಸಿನ್ ಕೊಡು ಅಂತ ಹೇಳಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಿದ್ದೇನೆ ಅವಳನ್ನು. ಇನ್ನು ವ್ಯಾಕ್ಸಿನ್ ಕೊಟ್ಟಾದಮೇಲೆ ಆ ರಿಯಾಕ್ಷನ್ ಹೇಗಿರ್ತದೆ ಅಂಥೇಳಿ ಮತ್ತೆ ಎದ್ದು ಹೋಗುವಾಗಲೇ ನನಗೆ ಹೆದರಿಕೆ ಶುರುವಾಗಿದೆ. ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದು ಹೇಳಿದರೆ ಎಲ್ಲ ತಾಯಂದ್ರಿಗೆ ಸಹ ಒಂದು ರೀತಿ ಟೆನ್ಷನ್ ಇರ್ತದಲ್ವ. ಏನು ಮಾಡೋದು, ವ್ಯಾಕ್ಸಿನ್ ಟೈಮಲ್ಲಿ ಕೊಡಲೇಬೇಕು. ಬನ್ನಿ ಹೋಗುವ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ. ಜಸ್ಟ್ ನಿಮಗೂ ಸಹ ತೋರಿಸುವ ಅಂತ ಹೇಳಿ ಒಂದು ಸಣ್ಣ ಕ್ಲಿಪ್ ರೆಡಿ ಮಾಡಿದ್ದು ನಾನು. ಇಲ್ಲಿದ್ದು ಹೆಲ್ತ್ ಕೇರ್ ಸೆಂಟ್ರ್ ಹೇಗಿರ್ತದೆ ಅಂಥೇಳಿ ಸಣ್ಣ ಕ್ಲಿಪ್ ಇದು. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ತೋರಿಸುವ ಅಂತ ಹೇಳಿ ಈ ಒಂದು ಸಣ್ಣ ಕ್ಲಿಪ್ ತೋರಿಸ್ತಾ ಇದ್ದೆ ನಾನು. ಬಂತು ನೋಡಿ, ಇದೇ ಬಿಲ್ಡಿಂಗ್ ಕಾಣ್ತದೆ ಅಲ್ವಾ, ಇದೇ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್. ಇಲ್ಲಿ ಮಕ್ಕಳಿಗೆ ವ್ಯಾಕ್ಸಿನ್ ಮತ್ತು ದೊಡ್ಡವರಿಗೆ ಮೆಡಿಸಿನ್ಸ್ ಏನಾದರೂ ಇದ್ದರೆ ನಲ್ಲಿ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ. ಬಿಸಿಲು ಹೇಗಿದೆ ನೋಡಿ, ಇಲ್ಲಿದ್ದು ತುಂಬಾ ಸ್ಟ್ರಾಂಗ್ ಇದೆ. ಈಗ 43-42 ಥರ ಸೆಲ್ಸಿಯಸ್ ಥರ ಇದೆ ಟೆಂಪರೇಚರು. ಚಳಿಗಾಲದಲ್ಲಿ ತುಂಬ ಚಳಿ ಇರ್ತದೆ, ಸೆಕೆಗಾಲದಲ್ಲಿ ಅಷ್ಟೇ ಸೆಕೆ ಇರ್ತದೆ. ಆದರೆ ನಾವು ನಮ್ಮ ಮಕ್ಕಳಾಗಲಿ ಇಲ್ಲಿ ಸೆಟ್ ಆಗಿದ್ದೇವೆ ವೆದರಿಗೆ. ಈಗ ನಾನು ಒಬ್ಬಳೇ ಕರ್ಕೊಂಡು ಹೋಗಬೇಕು ನನ್ನ ಮಗುವನ್ನು. ಹಸ್ಬೆಂಡ್ ಬರುವಾಗಿಲ್ಲ, ಯಾರಾದರೂ ಒಬ್ಬರು ಪೇರೆಂಟ್ಸ್ ಮಾತ್ರ ಅಲೌ ಇಲ್ಲಿ. ಮಧ್ಯಾಹ್ನ ಹೊತ್ತಿಗೆ ಕಾರ್ ಬಿಟ್ಟು ಹೀಗೆ ವಾಕೇಬಲ್ ಮಾಡುವಾಗಿಲ್ಲ, ಅಷ್ಟು ಟೆಂಪರೇಚರ್ ಇರ್ತದೆ. ಎಲ್ಲ ಕಾರಲ್ಲೇ ಓಡಾಡುವವರು, ಕಾರೇ ಜಾಸ್ತಿ ಇಲ್ಲಿ. ನನ್ನ ಮಗಳನ್ನು ಒಳಗೆ ಕರ್ಕೊಂಡು ಬಂದೆ ನೋಡಿ. ಈಗ ಆಟ ಆಡ್ತಿದ್ದಾಳೆ. ಇನ್ನು ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ರಿಯಾಕ್ಷನ್ ನೋಡ್ಕೊಳ್ಬೇಕು ಅವಳದು. ಸೊ ಇದು ಒಳಗಡೆ ಹೀಗೆ ಇದೆ ನೋಡಿ. ಇವರು ಕೆಲವರು ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನಾನು ನೆಕ್ಸ್ಟ್ ವೀಕೆಂಡ್ ಇದ್ದು ನಾನು ಕ್ಲಿಪ್ ಹಾಕಿದ್ದು ನಿಮಗೆ. ನನ್ನ ಮಗಳು ತುಂಬ ಅಳ್ತಾ ಇದ್ಲು. ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಮತ್ತು ವಿಡಿಯೋ ತುಂಬ ಹೊತ್ತು ಮಾಡಲಿಕ್ಕೆ ಎಲ್ಲವೂ ಇಲ್ಲ ಅಲ್ಲಿ. ಇದು ಒಂದು ನಾನು ಪಾರ್ಕಿಗೆ ನಾನು ಹೋಗ್ತಾ ಇದ್ದೇನೆ ನನ್ನ ಮಕ್ಕಳೊಟ್ಟಿಗೆ. ಕತಾರ್ ಅಂಬ್ರೆಲಾ ಪಾರ್ಕ್ ಅಂತೇಳಿ. ಇದು ಸೀನರಿ ಇದೆಯಲ್ವಾ, ಇದು ದೋಹಾ ಕಾರ್ನಿಚ್ ಏರಿಯಾ ಅಂತ. ಇದು ರಾತ್ರಿ ಹೊತ್ತಿಗೆ ತುಂಬಾ ಚೆಂದ ಕಾಣ್ತದೆ. ಇದು ಸಿ ಏರಿಯಾ. ಆಚೆ ಕಡೆ ಎಲ್ಲ ಇರೋದು ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ. ತುಂಬ ಚೆಂದ ಕಾಣ್ತದೆ ಇಲ್ಲಿ ರಾತ್ರಿ ಹೊತ್ತು ವ್ಯೂಸು. ಇದು ಸಿ ಏರಿಯಾ ನೋಡಿ, ಆಚೆ ಕಡೆ ಎಲ್ಲ ಇರೋದು ಬಿಲ್ಡಿಂಗ್ಸ್. ನೈಟ್ ಟೈಮಲ್ಲಿ ರೈಡ್ ಮಾಡಿದ್ರಿತ್ತಲ್ವಾ, ತುಂಬ ಒಳ್ಳೆ ಸೀನ್ ಇದು ನೋಡಲಿಕ್ಕೆ. ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಗ್ತದೆ ಇಂಥ ಸೀನರಿಯನ್ನೆಲ್ಲ ನೋಡಿದರೆ. ನನಗೆ ನೈಟ್ ಟೈಮ್ ರೈಡ್ ಮಾಡೋದಂದರೆ ತುಂಬ ಇಷ್ಟ. ನಾವೀಗ ಅಂಬ್ರೆಲಾ ಪಾರ್ಕಿಗೆ ಬಂದ್ವಿ. ಇದು ಅಂಬ್ರೆಲಾ ಪಾರ್ಕ್ ಅಂತೇಳಿ. ನೋಡಲಿಕ್ಕೆ ಇದು ಅಂಬ್ರೆಲಾ ಥರನೇ ಇದೆ, ತುಂಬ ಚೆನ್ನಾಗಿದೆ ನೋಡಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ತೋರಿಸುವ ಅಂತ ಹೇಳಿ ಒಂದು ಸಣ್ಣ ಕ್ಲಿಪ್ ಮಾಡಿದ್ದು ನಾನು. ಇದೊಂದು ಪಾರ್ಕ್, ಅಂಬ್ರೆಲಾ ಪಾರ್ಕ್ ಅಂತೇಳಿ. ಇದು ಅಂಬ್ರೆಲಾ ಥರನೇ ಮಾಡಿದ್ದಾರೆ. ರಾತ್ರಿ ಹೊತ್ತು ತುಂಬ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಒಳ್ಳೆ ಚೆಂದ ಕಾಣ್ತದೆ ಇದು. ಸೊ ನೋಡಿ ಫ್ರೆಂಡ್ಸ್, ಅಂಬ್ರೆಲಾ ಪಾರ್ಕ್. ಸೊ ಫ್ರೆಂಡ್ಸ್, ನಾನು ಮೋರ್ ವೀಡಿಯೋಸ್ ಹೀಗೆ ಹಾಕ್ತಾ ಇರ್ತೇನೆ, ಟ್ರಾವೆಲಿಂಗ್ ವ್ಲಾಗ್ಸ್ ಮತ್ತು ಕುಕಿಂಗ್ ವ್ಲಾಗ್ಸ್ ಡೈಲಿ ಎಲ್ಲ. ಸೊ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ವ್ಯೂ ಮಾಡ್ತೀರಾ, ಬಟ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆ ನಾನು ಕತಾರಲ್ಲಿ ಒಳ್ಳೆ ಪ್ಲೇಸ್ ಇದೆಲ್ಲ, ಟೂರಿಸ್ಟ್ ಪ್ಲೇಸ್ ಎಲ್ಲ ತೋರಿಸ್ತೇನೆ ಇನ್ನು ಮುಂದೆ. ಹಾಗೂ ಅಡುಗೆ ಚಾನಲ್ ಕೂಡ, ಒಳ್ಳೆ ಅಡುಗೆ ಕೂಡ ಹಾಕ್ತೇನೆ ನೋಡಿ.